ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಒಂದೇ ವಾರದಲ್ಲಿ 3ನೇ ವಿಡಿಯೋ ಆಗ್ತಿರೋದು. ಸೊ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಹತ್ರ ಬರ್ತಿದ್ದಂಗೆ ಅವೆಂಜರ್ಸ್ ಡೂಮ್ಸ್ಡೇ ಬಗ್ಗೆ ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ರೈಟ್ ನಾವು ನಮಗೆ ಈ ಮೂವಿಯ ಡ್ಯೂರೇಷನಿಂದ ಎಕ್ಸ್ಮೆನ್ ಮೂವಿಯ ಕ್ಯಾಸ್ಟಿಂಗ್ ತನಕ ಜೊತೆಗೆ ಇದೇ ಜುಲೈ 26 ನಮಗೆ ಮಾರ್ವೆಲ್ ಸ್ಟುಡಿಯೋಸ್ ಅವರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಅಫಿಷಿಯಲ್ ಟ್ರೈಲರ್ ಸಿಗ್ತಾ ಇದೆ. ಆ್ಯಂಡ್ ಅಷ್ಟು ಬೇಗ ನಮಗೆ ಈ ಟ್ರೈಲರ್ನ ಲೀಗ್ ಡಿಸ್ಕ್ರಿಪ್ಷನ್ ಸಿಕ್ಕಿದೆ. ಸೊ ಇವೆಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ಈ ವಿಡಿಯೋಯಲ್ಲಿ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಲಾಸ್ಟ್ ಇಯರೇನೆ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಡೈರೆಕ್ಟರ್ಸ್ ಆದ ನಮ್ಮ ರೂಸೋ ಬ್ರದರ್ಸ್ ಅವರು ಲೈಟ್ ಆಗಿ ಟೀಸ್ ಕೊಟ್ಟಿದ್ರು. Man, I would say the first one is 2.5 and the second one's 3 hours. ಆದರೆ ನಾವೇ ಬೋಳಿ ಮಕ್ಕಳು 3.25 ಗಂಟೆ ಇರಬಹುದು, 3.5 ಗಂಟೆ ಇರಬಹುದು ಅಂತ ತುಂಬಾ ಥಿಯರೀಸ್ ಮಾಡ್ಕೊಂಡು ಕೂತ್ಕೊಂಡ್ರಿ. ಆದರೆ ಈಗ ಕನ್ಫರ್ಮ್ ಆಯಿತು ದಟ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಅಫಿಷಿಯಲ್ ರನ್ ಟೈಮ್ ಬಂದು 2 ಗಂಟೆ 46 ಮಿನಿಟ್ಸ್ ಅಂತ. ಆದರೆ ಈ 2.25 ಗಂಟೆಯಲ್ಲಿ ನಮ್ಮ ರೂಸೋ ಬ್ರದರ್ಸ್ ಅವರು ನಮ್ಮ ಯೂನಿವರ್ಸ್ ಆದ 616 ಅಲ್ಲಿರೋ ನಮ್ಮ ಅವೆಂಜರ್ಸ್ ಆಗಿರಲಿ, ವಕಾಂಡನ್ಸ್ ಆಗಿರಲಿ, ಅಥವಾ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಯೂನಿವರ್ಸ್ ಬಗ್ಗೆ ಆಗಿರಲಿ, ನಮ್ಮ ಎಕ್ಸ್ಮೆನ್ ಯೂನಿವರ್ಸ್ ಬಗ್ಗೆ ಆಗಿರಲಿ, ಜೊತೆಗೆ ನಮ್ಮ ಡಾಕ್ಟರ್ ಡೂಮ್ ಬಗ್ಗೆ ಮತ್ತೆ ಇನ್ಕರ್ಷನ್ ಬಗ್ಗೆ ಇವೆಲ್ಲನೂ ಕೂಡ ಹೇಗೆ ತೋರಿಸಬಹುದು. ಮಾರ್ವೆಲ್ ಅವರು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಲೈವ್ ಕ್ಲಾಕ್ ನ ಬಿಟ್ಟಿದ್ದಾರೆ. ಸೊ ಆ ಲೈವ್ ಕ್ಲಾಕ್ ಮೇ ಬಿ ಈ ಮೂವಿಯ ರಿಲೀಸ್ ಡೇಟ್ ಬಗ್ಗೆ ಅಂತ ನಾವು ಅನ್ಕೊಂಡಿದ್ರಿ. ಆದರೆ ಆ ಲೈವ್ ಕ್ಲಾಕ್ ಮೇ ಬಿ ಈ ಮೂವಿಯ ಇನ್ಕರ್ಷನ್ಗೂ ಕೂಡ ಲಿಂಕ್ ಆಗಬಹುದು. ಸೊ ನನಗನ್ಸೋ ಪ್ರಕಾರ ಈ ಮೂವಿಯಲ್ಲಿ ಇನ್ಕರ್ಷನ್ ಹೇಗಾಗುತ್ತೆ, ಹೇಗೆ ಯೂನಿವರ್ಸ್ಗಳು ಡೆಸ್ಟ್ರಾಯ್ ಆಗ್ತಿದೆ, ಇವೆಲ್ಲದ್ರ ಬಗ್ಗೆ ಕೂಡ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಡೈರೆಕ್ಟ್ ಆಗಿ ಯಾವಾಗ ಆ ಕ್ಲಾಕ್ 0 ಆಗುತ್ತೋ ಆಗ ಇನ್ಕರ್ಷನ್ ಶುರು ಆಗುತ್ತೆ. ಅಂದ್ರೆ ಡಾಕ್ಟರ್ ಡೂಮ್ ನ ಪ್ಲಾನ್ ಏನಿರುತ್ತೋ ಅದು ಶುರು ಆಗ್ತಿರತ್ತೆ. ಅಂಡ್ ಆಗ್ಲೇ ನಾವು ಈ ಮೂವಿಯ ಓಪನಿಂಗ್ ಸೀನ್ ನೋಡ್ತೀವಿ. ಅಂಡ್ ಅದು ಬಂದು ನಮ್ಮ ಟೋಬಿ ಮೆಗ್ವಾಯ್ನ ಯೂನಿವರ್ಸ್ ಇನ್ಕರ್ಷನ್ ಇಂದ ಡೆಸ್ಟ್ರಾಯ್ ಆಗ್ತಿರತ್ತೆ. ಅಂಡ್ ಮುಂದೆ ನಮ್ಮ ಅರ್ತ್ 616ಗೆ ಬಂದ ಮೇಲೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ಗೆ ಮತ್ತೆ ನಮ್ಮ ವಕಾಂಡನ್ಸ್ಗೆ ಅರ್ಥ ಆಗುತ್ತೆ ದಟ್ ನಮ್ಮ ಯೂನಿವರ್ಸ್ ಕೂಡ ಈಗ ಇನ್ಕರ್ಷನ್ ಇಂದ ಡೆಸ್ಟ್ರಾಯ್ ಆಗುತ್ತೆ. ಅಂಡ್ ಡೆಸ್ಟ್ರಾಯ್ ಆಗದಿರ ನಾವು ತಡೆಯೋಕ್ಕೆ ನಮ್ಮ ಹತ್ರ ಇರೋದು ಬರೀ 1 ದಿನ ಅಥವಾ ಕೆಲವಾರು ಗಂಟೆಗಳಷ್ಟೇ ಅಂತ. ಅಂಡ್ ಆಗ್ಲೇ ನಾವು ಸೈಡ್ ಅಲ್ಲಿ ಲೈವ್ ಕ್ಲಾಕ್ ರನ್ ಆಗ್ತಾ ಇರುತ್ತೆ. ಸೊ ಯಾವಾಗ ಆ ಲೈವ್ ಕ್ಲಾಕ್ 0 ಆಗುತ್ತೋ ಆಗ ನಮ್ಮ ಯೂನಿವರ್ಸ್ ಕೂಡ ಡೆಸ್ಟ್ರಾಯ್ ಆಗುತ್ತೆ. ಅಂಡ್ ಆಗ್ಲೇನೆ ನಮ್ಮ ಡಾಕ್ಟರ್ ಡೂಮ್ ನ 1 ವರ್ಲ್ಡ್ ಅಂಡರ್ ಡೂಮ್ ಎಕ್ಸಿಕ್ಯೂಟ್ ಆಗೋದು. ಅಂಡ್ ಅಲ್ಲಿಂದ ಡಾಕ್ಟರ್ ಡೂಮ್ ನ ಥ್ರೋನ್ ಶುರು ಆಗುತ್ತೆ. ಸೊ ಇದನ್ನ ನಿಲ್ಸಕ್ಕೆ ನಾವು 3 ಟೀಮ್ ನೋಡ್ತೀವಿ. 1 ಟೀಮ್ ನಮ್ಮ ಅರ್ತ್ 616 ಅಲ್ಲೇ ಕೂತ್ಕೊಂಡು ಪ್ರೊಟೆಕ್ಟ್ ಮಾಡ್ತಾರೆ, ಇನ್ನೊಂದು ಟೀಮ್ ನಮ್ಮ ಎಕ್ಸ್ಮೆನ್ ಯೂನಿವರ್ಸ್ಗೆ ಹೋಗಿ ಸೊಲ್ಯೂಷನ್ ಹುಡುಕ್ತಾರೆ, ಅಂಡ್ ಇನ್ನೂ ಒಂದು ಟೀಮ್ ನಮ್ಮ TVA ಹೋಗಿ ಏನ್ ಮಾಡಬಹುದು ಅಂತ ನೋಡ್ಕೊಂತಾರೆ. ಸೊ ಈ ತರ ಈ ಮೂವಿಯ ಡ್ಯೂರೇಷನ್ ಸ್ಪ್ಲಿಟ್ ಆಗಬಹುದು. ಆದ್ರೆ ಡಾಕ್ಟರ್ ಡೂಮ್ ನ ಒರಿಜಿನ್ ಆಗಿರ್ಲಿ ಅಥವಾ ಯಾಕೆ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಯೂನಿವರ್ಸ್ ನ ಐರನ್ ಮ್ಯಾನ್ ತರ ಕಾಣ್ತಿದ್ದಾನಾಗಿರ್ಲಿ, ಇವೆಲ್ಲನೂ ಕೂಡ ನಾವು ಇನ್ ಡೀಟೇಲ್ ಆಗಿ ನೋಡೋದೆ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮೂವಿಯಲ್ಲಿ. ಸೊ ನಿಮಗೇನು ಅನ್ಸುತ್ತೆ ಈ 2.25 ಗಂಟೆಯಲ್ಲಿ ನಮ್ಮ ರೂಸೋ ಬ್ರದರ್ಸ್ ಅವರು ಯಾವ ತರ ಇನ್ಕರ್ಷನ್ ತೋರಿಸ್ತಾರೆ, ಯಾವೆಲ್ಲ ಕ್ಯಾರೆಕ್ಟರ್ ಸಾಯ್ಬಹುದು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಈಗ ನಮಗ್ ಸಿಕ್ಕಿರುವಂತಹ ಒಂದು ಲೀಗ್ ಟ್ರೈಲರ್ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟ್ರೈಲರ್ ನಮಗೆ ಜುಲೈ 26 ಸಿಗುತ್ತೆ. ಆದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಮೇ ಬಿ ಈ ಲೀಗ್ ಡಿಸ್ಕ್ರಿಪ್ಷನ್ ನಿಜ ಕೂಡ ಆಗಬಹುದು, ಜೊತೆಗೆ ವ್ಯೂಸ್ ಕೂಡ ಬರುತ್ತೆ, ಜೊತೆಗೆ ನಾವು ಮತ್ತೆ ನೀವು ಮಾತಾಡೋಕ್ಕೆ ಕಮೆಂಟ್ ಸೆಕ್ಷನ್ ಕೂಡ ಖಾಲಿ ಇದೆ. ಸೊ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟ್ರೈಲರ್ ಶುರು ಆಗೋದು ಡಾಕ್ಟರ್ ಡೂಮ್ ಅವನ ಲ್ಯಾಟ್ವೇರಿಯಾ ಜಾಗದಲ್ಲಿ, ಅವನ ಕ್ಯಾಸಲ್ ಅಲ್ಲಿ, ಅವನ ಥ್ರೋನ್ ಅಲ್ಲಿ ಕುತ್ಕೊಂಡಿರ್ತಾನೆ. ಮುಂದೆ ನಾವು ಅವನ ಕ್ಯಾಸಲ್ ಅಲ್ಲಿ ಒಂದು ದೊಡ್ಡ ಪೇಂಟಿಂಗ್ ನೋಡ್ತೀವಿ. ಅಂಡ್ ಅದರಲ್ಲಿ ಡಾಕ್ಟರ್ ಡೂಮ್ ನ ವೈಫ್ ಮತ್ತೆ ಅವನ ಮಗನ ನೋಡ್ತೀವಿ. ಕಾಮಿಕ್ಸ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಡೂಮ್ಗೆ ಒಬ್ರು ಮಗಳಾಗೋದು ಅಂಡ್ ಅವ್ರು ಬಂದು ನಮ್ಮ ವ್ಯಾಲೆರಿಯಾ. ಆದ್ರೆ ಇಲ್ಲಿ ಡಾಕ್ಟರ್ ಡೂಮ್ಗೆ ಒಬ್ಬ ಮಗ ಆಗಿದ್ದಾನೆ. ಅಂಡ್ ಇಲ್ಲಿ ನಮ್ಗಿನ್ನ ಕನ್ಫರ್ಮ್ ಆಗಿಲ್ಲ ದಟ್ ಡಾಕ್ಟರ್ ಡೂಮ್ ನ ಎಂತಿ ಯಾರು ಅಂತ. ಸೊ ಇಟ್ಸ್ ನೆವರ್ ಗೋನ್ ಬಿ ಸೂ. ಯಾಕಂದ್ರೆ ಟ್ರೈಲರ್ ಮುಂದೆ ನಾವು ಡಾಕ್ಟರ್ ಡೂಮ್ ಮತ್ತೆ ನಮ್ಮ ರೀಡ್ ಇಬ್ರು ಕೂಡ ಮಾತಾಡೋದು ನೋಡ್ತೀವಿ. ಯಾರು ಇರಬಹುದು ಅಂತ ನಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇನ್ನು ಅವ್ನ ಮಗನ ಬಗ್ಗೆ ಮಾತಾಡ್ಬೇಕಂದ್ರೆ ಕಾಮಿಕ್ಸ್ ಅಲ್ಲಿ ಒಂದು ಚಿಕ್ಕ ಸೆಗ್ಮೆಂಟ್ ಅಲ್ಲಿ ನಮಗೆ ಡಾಕ್ಟರ್ ಡೂಮ್ ನ ಮಗನ ಬಗ್ಗೆ ತಿಳಿಸ್ತಾರೆ. ಸೊ ಅವನ್ ಬಂದು ಅಲೆಕ್ಸಾಂಡರ್ ಫ್ಲಿನ್ ಅಂತ. ಇವನ್ ಬಂದು ಒಬ್ಬ ಮ್ಯೂಟೆಂಟ್ ಆಗಿರ್ತಾನೆ ಅಂಡ್ ಇವನು ನಮ್ಮ ಸೂಪರ್ ಪವರ್ಸ್ ನ ಪೊಸೆಸ್ ಮಾಡ್ತಾನೆ. ಆದರೆ ಇವನ್ ಸ್ಟೋರಿ ಲೈನ್ ತುಂಬಾ ಡಿಫ್ರೆಂಟ್ ಆಗಿದೆ. ಇವನು ಡಾಕ್ಟರ್ ಡೂಮ್ ನ ಸಾಯಿಸಿ ಲ್ಯಾಟ್ವೇರಿಯಾ ಜಾಗನ ರೂಲ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ
ಈ ಸ್ಟೋರಿ ಎಲ್ಲ ಅವೆಂಜರ್ಸ್ ಡೂಮ್ಸ್ಡೇಗೆ ಲಿಂಕ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಅಲ್ಲಿ ಕಟ್ ಆದ್ರೆ ನೆಕ್ಸ್ಟ್ ನಾವು ನೋಡೋದು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ ಅಲ್ಲಿ ನಮ್ಮ ಥಾರ್ ಕೂಡ ಇರ್ತಾನೆ. ಅಂಡ್ ನಮ್ಮ ಥಾರ್ ಮತ್ತೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಇಬ್ರು ಕೂಡ ದ ನ್ಯೂ ಅವೆಂಜರ್ಸ್ ಟೀಮ್ ನ ಟವರ್ ಹತ್ರ ಹೋಗ್ತಾರೆ. ಸೊ ಇದು ಡೈರೆಕ್ಟ್ ಆಗಿ ನಮ್ಮ ಥಂಡರ್ಬೋಲ್ಟ್ಸ್ ಮೂವಿಗೆ ಕನೆಕ್ಟ್ ಆಗುತ್ತೆ. ಸೊ ನಮಗೆ ಗೊತ್ತು ದಟ್ ಈಗ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ ನಮ್ಮ ಅರ್ತ್ 616ಗೆ ಬರ್ತಿದೆ ಅಂತ. ಅಂಡ್ ಗೆಸ್ ವಾಟ್, ಆ ಶಿಪ್ ಅಲ್ಲಿ ನಮ್ಮ ಥಾರ್ ಕೂಡ ಇದ್ದಾನೆ. ಅಂಡ್ ಅವನು ಅಷ್ಟೇ ಅಲ್ಲ, ನಮ್ಮ ಡಾಕ್ಟರ್ ಡೂಮ್ ಕೂಡ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಜೊತೆಗೆ ಬರ್ತಾನೆ. ಆದ್ರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ಗೆ ನಮ್ಮ ಥಾರ್ ಹೇಗೆ ಸಿಕ್ಕದ? ಸೊ ನಮಗೆ ಗೊತ್ತಿರೋ ಹಾಗೆ ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ ನಮ್ಮ ಥಾರ್ ಮತ್ತೆ ಲವ್ ಈಗ ಆಫ್ ಪ್ಲಾನೆಟ್ ಅಂದ್ರೆ ಬೇರೆ ಬೇರೆ ಪ್ಲಾನೆಟ್ಗೆ ಜಂಪ್ ಆಗ್ತಿದ್ದಾರೆ. ನನಗನ್ಸೋ ಪ್ರಕಾರ ನಮ್ಮ ಡಾಕ್ಟರ್ ಡೂಮ್ಗೆ ಈ ಮಲ್ಟಿವರ್ಸ್ ಬಗ್ಗೆ ಆಗಿರಲಿ ಅಥವಾ ಇನ್ಕರ್ಷನ್ ಬಗ್ಗೆ ಆಗಿರಲಿ ಗೊತ್ತಿರುತ್ತೆ. ಅಂಡ್ ಆಗ ಅವನು ರೀಡ್ನ ಮೀಟ್ ಆಗಿ ಇವೆಲ್ಲ ಕೂಡ ತಿಳಿಸ್ತಾನೆ. ಅಂಡ್ ಆಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಂದ್ರೆ ಅರ್ತ್ 616ಗೆ ಹೋಗ್ಲೇಬೇಕು ಅಂತ. ಸೊ ಯಾವಾಗ ಅವರು ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ತಿರುವಾಗ ಆಗ ಅವ್ರಿಗೆ ನಮ್ಮ ಥಾರ್ ಸಿಗ್ತಾನೆ. ಅಂಡ್ ಅಫ್ಕೋರ್ಸ್ ಥಾರ್ಗೆ ಅರ್ತ್ 616 ಬಗ್ಗೆ ಗೊತ್ತಿರತ್ತೆ. ಸೊ ಮೇ ಬಿ ನಮ್ಮ ಥಾರ್ ಫ್ಯಾಂಟಾಸ್ಟಿಕ್ ಫೋರ್ನ ಈ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಂದರೆ ಅರ್ತ್ 616ಗೆ ಕರ್ಕೊಂಡು ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಸ್ಟೀವ್ ರಾಜರ್ಸ್ ನೋಡ್ತೀವಿ. ಸೊ ನಮ್ಮ ಸ್ಟೀವ್ ರಾಜರ್ಸ್ ನಮ್ಮ ಥಾರ್ನ ಮೀಟ್ ಆಗ್ತಾನೆ. ಆದರೆ ನಮ್ಮ ಥಾರ್ ಇವನೇ ಸ್ಟೀವ್ ಅಂತ ನಂಬಲ್ಲ. ಆ್ಯಂಡ್ ಆಗ ನಮ್ಮ ಸ್ಟೀವ್ ರಾಜರ್ಸ್ ಥಾರ್ನ ಮಿಯೋನೆನ ಸಮನ್ ಮಾಡ್ತಾನೆ. ಅಂಡ್ ಆಗ ನಮ್ಮ ಥಾರ್ ಇಟ್ ಕಾಂಟ್ ಬಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವೆಂಜರ್ಸ್ ಎಂಡ್ ಗೇಮ್ ಆದ್ಮೇಲೆ ನಮ್ಮ ಥಾರ್ ಅನ್ಕೊಂಡಿರ್ತಾನೆ ದಟ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಟೋನ್ಸ್ನ ವಾಪಸ್ ಕೊಡೋಕೆ ಹೋಗಿ ಅಲ್ಲೇ ಸ್ಟಕ್ ಆದ ಅಂತ. ಆದರೆ ಅವನಿಗೇನು ಗೊತ್ತು ದಟ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಟೈಮಿಂದ ವಾಪಸ್ ಹೋಗಿ ಅವನದೇ ಒಂದು ಫ್ಯಾಮಿಲಿನ ಕಟ್ಕೊಂಡಿದ್ದಾನೆ. ಆ್ಯಂಡ್ ಅಷ್ಟೇ ಅಲ್ಲ, ಆ ಫ್ಯಾಮಿಲಿನ ಸೇವ್ ಮಾಡೋಕ್ಕೆ ಈಗ ಥಾರ್ನ ಅಡಾಪ್ಟೆಡ್ ಬ್ರದರ್ ಆದ ಲೋಕಿ ಹೋಗಿ ಸೇವ್ ಮಾಡ್ತಾನೆ ಅಂತ. ಆ್ಯಂಡ್ ಎಸ್, ಈ ಟ್ರೈಲರಲ್ಲಿ ನಾವು ನಮ್ಮ ಲೋಕಿನ ನೋಡ್ತೀವಿ. ಸೊ ನಮ್ಮ ಲೋಕಿ ಅವನ ಒಂದು ಟಿವಿಯೇ ಜಾಕೆಟ್ ಹಾಕೊಂಡು ನಮ್ಮ ಸ್ಟೀವ್ ರಾಜರ್ಸ್ನ ಮನೆಗೆ ಹೋಗ್ತಾನೆ. ಅಂಡ್ ಅಲ್ಲಿಗೆ ಹೋಗಿ ಸ್ಟೀವ್ ರಾಜರ್ಸ್ಗೆ ತಿಳಿಸ್ತಾನೆ ದಟ್ ನೀನು ಒಂದು ಆಲ್ಟರ್ನೇಟ್ ಟೈಮ್ ಲೈನ್ನ ಕ್ರಿಯೇಟ್ ಮಾಡಿದ್ಯಾ. ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ನಮ್ಮ ಟಿ ವಿಯವ್ರು ಬರ್ತಿದ್ದಾರೆ. ಸೊ ನಿನ್ನ ಮತ್ತು ನಿಮ್ಮ ಫ್ಯಾಮಿಲಿನ ಸೇವ್ ಮಾಡೋಕ್ಕೆ ನಾನು ನಿನ್ನ ಅರ್ತ್ 828 ಯೂನಿವರ್ಸ್ಗೆ ಕಳಿಸ್ತೀನಿ ಅಂತ ಕಳಿಸ್ತಾನೆ. ಆ್ಯಂಡ್ ಅಷ್ಟೇ ಅಲ್ಲ, ಲೋಕಿ ನಮ್ಮ ಸ್ಟೀವ್ ರಾಜರ್ಸ್ಗೆ ಒಂದು ಮ್ಯಾಜಿಕಲ್ ಕಾರ್ಡ್ ಕೊಡ್ತಾನೆ. ಸೊ ಆ ಕಾರ್ಡಿಂದ ನಮ್ಮ ಸ್ಟೀವ್ ರಾಜರ್ಸ್ ಲೋಕಿ ಹತ್ರ ಡೈರೆಕ್ಟಾಗಿ ಮೀಟ್ ಆಗ್ಬೋದು. ಸೊ ಇದನ್ನೇ ಇಟ್ಕೊಂಡು ಮುಂದೆ ಮೇ ಬಿ ನಮ್ಮ ಸ್ಟೀವ್ ರಾಜರ್ಸ್ ಮತ್ತು ನಮ್ಮ ಥಾರ್ ಇಬ್ಬರು ಕೂಡ ಟಿ ವಿಗೆ ಹೋಗಬಹುದು. ಆದರೆ ನೀವೀಗ ಕೇಳಬಹುದು ದಟ್ ಬ್ರೋ, ಲೋಕಿ ಈಗ ಇಡೀ ಮಲ್ಟಿವರ್ಸ್ನ ಕಂಟ್ರೋಲ್ ಮಾಡ್ತಿದ್ದಾನಲ್ಲ, ಸೊ ಹೇಗೆ ಅಲ್ಲಿಂದ ಆಚೆ ಬಂದ ಅಂತ. ಸೊ ನಿಮಗೆ ಗೊತ್ತಿರಬೇಕು ದಟ್ ಟಿ ವಿಯೇ ಇರೋದು ಟೈಮ್ ಮತ್ತು ಸ್ಪೇಸಿಂದ ಆಚೆ. ಓಕೆ, ಸೊ ಅದರಿಂದ ಟೈಮ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಇದು ನಡೀತಿದೆ ಅಂತ. ಸೊ ಯಾವಾಗ ನಾವು ಲೋಕಿನ ಆ ಟಿ ವಿಯ ಜಾಕೆಟಲ್ಲಿ ನೋಡ್ತೀವಲ್ಲ, ಸೊ ಆಗ ನಮಗೇನು ಅನಿಸುತ್ತೆ ಈ ಸೀನ್ ನಡೀತಿರೋದು ನಮ್ಮ ಲೋಕಿ ಸೀರೀಸ್ನ ಸೀಸನ್ 1ನಲ್ಲಿ. ಸೊ ಸೀಸನ್ 2 ಇನ್ನೂ ನಡೆದಿಲ್ಲ. ಸೊ ಹಾಗಿದ್ರೆ ಲೋಕಿ ಇನ್ನ ಗಾಡ್ ಆಫ್ ಸ್ಟೋರೀಸ್ ಅಂದರೆ ಲೋಕಿ ಇನ್ನ ಗಾಡ್ ಆಫ್ ಮಲ್ಟಿವರ್ಸ್ ಆಗಿರಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಸ್ಟೀವ್ ರಾಜರ್ಸ್ ಎಲಿನಾ ಹತ್ರ ಹೋಗಿ ನತಾಶಾ ನನ್ನ ಫ್ಯಾಮಿಲಿ ಆಗಿದ್ಲು, ಸೊ ನೀನು ಕೂಡ ನನ್ನ ಫ್ಯಾಮಿಲಿ ಥರ ಅಂತ ಹೇಳ್ತಾನೆ. ಇನ್ನು ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ಫೀಮೇಲ್ ಕ್ಯಾರೆಕ್ಟರ್ ಸ್ಕ್ರೀನ್ ಟೈಮ್ ಬಂದು ನಮ್ಮ ಎಲಿನಾದಂತೆ. ಹಾಗಿದ್ರೆ ಎಲಿನಾ ಈ ಮೂವಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು. ಮುಂದೆ ನಾವು ಅವೆಂಜರ್ಸ್ ವರ್ಸಸ್ ಎಕ್ಸ್ಮ್ಯಾನ್ ಫೈಟ್ದು ಒಂದು ಚಿಕ್ಕ ಟೀಸರ್ ನೋಡ್ತೀವಿ. ಅದು ಬಂದು ನಮ್ಮ ಯೂನಿವರ್ಸ್ನ ಎಲಿನಾ ವರ್ಸಸ್ ಎಲಿನಾ. ಆದರೆ ಈ ಎಲಿನಾ ಬಂದು ಎಕ್ಸ್ಮ್ಯಾನ್ ಯೂನಿವರ್ಸ್ನ ಮಿಸ್ಟೇಕ್ ಆಗಿರ್ತಾಳೆ. ರೀಡ್ ರಿಚರ್ಡ್ಸ್ ಮತ್ತು ನಮ್ಮ ಡಾಕ್ಟರ್ ಡೂಮ್ ಯಾವುದೋ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಅಲ್ಲಿ ಬ್ಯುಸಿ ಆಗಿರಬೇಕು. ಅಂಡ್ ಆಗ ನಮ್ಮ ರೀಡ್ ರಿಚರ್ಡ್ಸ್ ಡಾಕ್ಟರ್ ಡೂಮ್ಗೆ ಆನ್ಸರ್ ಮೀ ಅಂತ ಕಿರ್ಚ್ಕೊತಾನೆ. ಸೊ ಮೇ ಬಿ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಈ ಇನ್ಕರ್ಷನ್ ನಿಲ್ಸಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿರಬೇಕು. ಆದರೆ ರೀಡ್ ರಿಚರ್ಡ್ಸ್ಗೆ ಈ ಸೊಲ್ಯೂಷನ್ ಇಷ್ಟ ಆಗಿರಲ್ಲ, ಯಾಕಂದ್ರೆ ಈ ಸೊಲ್ಯೂಷನ್ ಇಂದ ತುಂಬಾನೇ ಡಿಸ್ಟ್ರಾಕ್ಷನ್ ಆಗ್ಬಹುದು. ಸೊ ಅದಕ್ಕೋಸ್ಕರ ನಮ್ಮ ರೀಡ್ ರಿಚರ್ಡ್ಸ್ ಆನ್ಸರ್ ಮೀ ಅಂತ ಕಿರ್ಚ್ತಿರ್ಬೇಕು. ಇನ್ನು ನೆಕ್ಸ್ಟ್ ನಾವು ಇಡೀ ಟ್ರೈಲರ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಆಕ್ಷನ್ ಸೀಕ್ವೆನ್ಸ್ ನೋಡ್ತೀವಿ. ಆ್ಯಂಡ್ ಅದು ಬಂದು ನಮ್ಮ ಥಾರ್ ಅವನ ಒಂದು ಸ್ಟಾರ್ಮ್ ಬ್ರೇಕರ್ನ ಜೋರಾಗಿ ನಮ್ಮ ಡಾಕ್ಟರ್ ಡೂಮ್ ಹತ್ರ ಬಿಸಾಕ್ತಾನೆ. ಆ್ಯಂಡ್ ಡಾಕ್ಟರ್ ಡೂಮ್ ಲಿಟ್ರಲಿ ಫಿಂಗರ್ಸಲ್ಲಿ ಸ್ಟಾರ್ಮ್ ಬ್ರೇಕರ್ನ ನಿಲ್ಲಿಸ್ತಾನೆ. ಲಿಟ್ರಲ್ ಗೂಸ್ ಬಂಪ್ ಸೀನ್. ನಾನು ಇದನ್ನ ಮಾತ್ರ ನಾನು ಜುಲೈ 26 ನೋಡೋಕ್ಕೆ ಕಾಯ್ತಾ ಇದ್ದೀನಿ ಮಾತ್ರ. ಇನ್ನು ಟ್ರೈಲರ್ನ ಕೊನೆಯಲ್ಲಿ ನಮ್ಮ ಡಾಕ್ಟರ್ ಡೂಮ್ ಇಡೀ ಸೆಂಟಿನಲ್ಸ್ನ ರಿವೈವ್ ಮಾಡ್ತಾನೆ. ಆ್ಯಂಡ್ ಆಗ ಹೇಳ್ತಾನೆ ಒನ್ ಡೇ ಯು ವಿಲ್ ಫರ್ಗಿವ್ ಮೀ ಅಂತ. ಮೀನ್ಸ್ ಇದು ಲಿಟ್ರಲಿ ತುಂಬ ಕ್ರೇಜಿ ಆಗಿದೆ. ಆದರೆ ಡಾಕ್ಟರ್ ಡೂಮ್ ಇಲ್ಲಿ ವಿಲನ್ ಅಲ್ಲ,
ಇಲ್ಲಿ ಅವನು ಸೊಲ್ಯೂಷನ್ ಕೊಡ್ತಾನೆ, ಒಂಥರ ಹೀರೋ ವಿತ್ ಅನ್ ಅದರ್ ಸೊಲ್ಯೂಷನ್. ಸೊ ಅವ್ನು ಯಾಕೆ ಫಾರ್ಗಿವ್ ಅನ್ಬೇಕು? ಅಟ್ಲೀಸ್ಟ್ ಒನ್ ಡೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಅಂದರೆ ಓಕೆ ಡಾಕ್ಟರ್ ಡೂಮ್ ಏನು ಮಾಡ್ತಿದ್ದಾನೋ ಅದು ಸರಿಯಾಗಿ ಮಾಡ್ತಿದ್ದಾನೆ, ಆದರೆ ನಮಗೆ ಅದು ಈಗ ಅರ್ಥ ಆಗ್ತಲ್ಲ ಅಂತ ಅನ್ಸುತ್ತೆ. ಆದರೆ ಫಾರ್ಗಿವ್ ಅನ್ನೋದು ಡಾಕ್ಟರ್ ಡೂಮ್ಗೆ ಸೂಟ್ ಆಗ್ತಿದ್ಯಾ ಅಂತ ನನಗೆ ಪ್ರಶ್ನೆ. ಸೊ ಈ ಟ್ರೈಲರ್ನ ಕೇಳುವಾಗನೇ ಎಷ್ಟು ಕ್ರೇಜಿ ಆಗಿದೆ. ಇನ್ನು ಜುಲೈ 26 ಈ ಟ್ರೈಲರ್ನ ನೋಡುವಾಗ ಎಷ್ಟು ಕ್ರೇಜಿ ಆಗಿರುತ್ತೆ. ಸೊ ನಿಮಗೆ ಅನಿಸುತ್ತೆ ಈ ಟ್ರೈಲರ್ ಯಾವ ಥರ ಇದೆ? ಸೊ ನಿಮಗೆ ಡಾಕ್ಟರ್ ಡೂಮ್ನ ಯಾವ ಥರ ನೋಡಬೇಕು ಅಂತ ಕಮೆಂಟ್ಸ್ ತಿಳಿಸಿ. ಇನ್ನು ಕೊನೆಯದಾಗಿ ಎಕ್ಸ್ಮೆನ್ ಮೂವಿಯ ರಿಬೂಟೆಡ್ ಕ್ಯಾಸ್ಟ್ ಬಗ್ಗೆ ಮಾತಾಡಬೇಕಂದ್ರೆ, ಈಗ ನಮ್ಮ ಆಡಮ್ ಡ್ರೈವರ್ ಅವರು ಮ್ಯಾಗ್ನಿಟೋ ಕ್ಯಾರೆಕ್ಟರ್ನ ಪ್ಲೇ ಮಾಡಬಹುದು ಅನ್ನೋ ರಿಪೋರ್ಟ್ಸ್ ಇದೆ. ಆ್ಯಂಡ್ ಐ ಕ್ಯಾನ್ ಸಿ ಆಡಮ್ ಡ್ರೈವರ್ ಅವರು ಮ್ಯಾಗ್ನಿಟೋ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಫಿಟ್ ಅಂತ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.